ಏಪ್ರಿಲ್ ತಿಂಗಳಲ್ಲಿ ಬುರುಡೆ ಹಿಡಿದು ಚಿನ್ನಯ್ಯ ಸೇಲಂನಿಂದಲೇ ಬುರುಡೆ ಹಿಡಿದು ಬಂದಿದ್ದ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಈ ಟೈಮ್ನಲ್ಲಿ ಆತ ಮಟ್ಟಣ್ಣನವರನ್ನ ಭೇಟಿಯಾಗಿದ್ದ. ಬಳಿಕ ಜಯಂತ್ರನ್ನ ಕರೆಸಿ ಚಿನ್ನಯ್ಯನನ್ನ ಪರಿಚಯಿಸುವ ಪ್ರಕ್ರಿಯೆ ನಡೆಯುತ್ತೆ. ಮೇ 2ನೇ ತಾರೀಕಿನಂದು ಬುರುಡೆ ಹಿಡಿದು ಆ ನಂತರದಲ್ಲಿ ದೆಹಲಿಗೆ ತೆರಳಲಾಗಿತ್ತು. ಅಲ್ಲಿ ಆಗದೇ ಇದ್ದಾಗ ಬೆಂಗಳೂರಿನಲ್ಲೇ ಒಂದು ಮೀಟಿಂಗ್ ಅನ್ನ ಮಾಡಿದ್ದರು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಕಾಮಾಕ್ಷಿ ಪಾಳ್ಯದ ವಕೀಲರ ಕಚೇರಿಯಲ್ಲಿ ಮೀಟಿಂಗ್ ಆಗಿದೆ. ಚಿನ್ನಯ್ಯ, ಸುಜಾತ, ಜಯಂತ್, ಮಟ್ಟಣ್ಣನವರ್ ಇವರೆಲ್ಲ ಸೇರಿ ಮೀಟಿಂಗ್ ಮಾಡಿದ್ದಾರೆ. ನೀನು ಸತ್ಯ ಹೇಳ್ತಿದೀಯ ತಾನೇ ಅಂತ ಒಂದು ವಿಡಿಯೋ ಕೂಡ ಮಾಡ್ಕೊಂಡಿದ್ರಂತೆ. ಹೌದು, ಧರ್ಮಸ್ಥಳದಿಂದಲೇ ಈ ಬುರುಡೆಯನ್ನ ತಂದಿದ್ದೀನಿ ಅಂತ ಆ ಟೈಮ್ನಲ್ಲಿ ವಿಡಿಯೋವನ್ನ ಮಾಡ್ಕೊಂಡಿದ್ರು ಅನ್ನುವಂಥದ್ದು ಗೊತ್ತಾಗ್ತದೆ. ನಿಮಗೆ ಕಾಮಾಕ್ಷಿ ಪಾಳ್ಯದ ವಕೀಲರು ಅಂದ್ರೆ ಯಾರು ಅನ್ನೋದು ಗೊತ್ತಾಗಿರ್ಬೋದು. ಈ ಪ್ರಕರಣದಲ್ಲಿ ಆರಂಭಿಕ ಹಂತದಲ್ಲಿ ಬಹಳ ಆಸಕ್ತಿ ತೋರಿಸ್ತಂಥವ್ರು ಒಬ್ರು ವಕೀಲರು. ಅವರು ಕೂಡ ಧರ್ಮಸ್ಥಳದ ವಿಚಾರವಾಗಿ ಬಹಳಷ್ಟು ಗುಮಾನಿಗಳನ್ನ ವ್ಯಕ್ತಪಡಿಸ್ತಾ ಇದ್ರು. ಪಾಪ ಅವರಿಗೆ ಈ ಥರದ ಒಂದು ಈ ಹೇಳ್ತಾ ಇರೋವಂಥದ್ದು ಸತ್ಯ ಎಷ್ಟು ಸುಳ್ಳೆಷ್ಟು ಅನ್ನುವಂಥದ್ದು ಅದು ಆರಂಭಿಕ ಹಂತದಲ್ಲಿ ಅವರಿಗೆ ಅದು ತಿಳಿದಿರಲಿಲ್ಲ ಅಂತ ಕಾಣಿಸುತ್ತೆ. ಈ ಟೀಮ್ ಬಂದು ಅವ್ರನ್ನ ಅಪ್ರೋಚ್ ಮಾಡಿದಂಥ ಸಂದರ್ಭದಲ್ಲಿ ಬಹುಶಃ ಇರೋದೆಲ್ಲ ಸತ್ಯ ಅಂತ ಹೇಳ್ಕೊಂಡು ಒಂದು ವಿಡಿಯೋ ಕೂಡ ಮಾಡ್ಕೊಂಡಿದ್ದಾರೆ ಅವ್ರ ಸೇಫ್ಟಿಗೆ ಅಥವಾ ಅವ್ರ ಪುರಾವೆ ನಿಟ್ಟಿನಲ್ಲಿ. ಯಾಕಂದರೆ ಮುಂದಿನ ದಿನಗಳಲ್ಲಿ ನೋಡಿ ಇವರೆಲ್ಲ ಷಡ್ಯ ಅಂತಾರೆ, ನಮ್ಗೆ ಗೊತ್ತಿರಲಿಲ್ಲ ನೋಡಿ ಅವತ್ತು ಈ ವ್ಯಕ್ತಿ ಹೇಳಿದ್ ಹೀಗೆ ಅಂತ ಹೇಳುವಂಥ ಚಾನ್ಸಸ್ ಇರ್ಬೋದು ಆ ವಿಡಿಯೋ ತೋರಿಸಿ. ಗಿರೀಶ್ ಮಟ್ಟಣ್ಣನವರ ಮನೆಯಲ್ಲೂ ಕೂಡ ಮಹಜರ್ ಮಾಡ್ಬೋದಾ ಅಂತ ಚಾನ್ಸಸ್ ಇದೆ ಅಂತ ಹೇಳಲಾಗ್ತಾ ಇದೆ. ಸಹಕಾರ ನಗರದಲ್ಲಿರುವಂಥ ಮಟ್ಟಣ್ಣನವರ ಮನೆ ಅಲ್ಲೂ ಕೂಡ ಹೋಗ್ಬೋದು. ಗಿರೀಶ್ ಮನೆಯಲ್ಲೂ ಇವತ್ತು ಮಹಜರ್ ಆಗ್ಬೋದಾ ಅಂತ ಚಾನ್ಸಸ್ ಇದೆ ಅಂತ ಹೇಳಲಾಗ್ತಾ ಇದೆ. ಅಲ್ಲಿಗೆ ಚಿನ್ನಯ್ಯನನ್ನ ಜೊತೆಯಲ್ಲಿ ಇಟ್ಕೊಂಡೆ ಇವತ್ತು ಬೆಂಗಳೂರಿನಲ್ಲಿ ಆತ ಎಲ್ಲೆಲ್ಲಿ ಹೋಗಿದ್ದ, ಯಾರ್ಯಾರನ್ನ ಭೇಟಿಯಾಗಿದ್ದ, ಈ ಮಾಹಿತಿಗಳನ್ನ ಈಗ ಆಲ್ರೆಡಿ ಆತನ ಸ್ಟೇಟ್ಮೆಂಟ್ ಮುಖೇನವಾಗಿ ಪಡೆದುಕೊಂಡಿರುವಂಥ ಪೊಲೀಸರು ಆತ ಎಲ್ಲೆಲ್ಲಿ ಹೋಗಿದ್ದ ಆ ಸ್ಥಳಗಳಿಗೆ ಇವತ್ತು ಹೋಗಿ ಮಹಜರ್ ಪ್ರಕ್ರಿಯೆ ಮಾಡ್ಬೋದಾ ಅಂತ ಚಾನ್ಸಸ್ ಇದೆ. ಅದರ ಭಾಗವಾಗಿ ಜಯಂತ್, ಮಟ್ಟಣ್ಣನವರ್ ಮತ್ತು ಕಾಮಾಕ್ಷಿ ಪಾಳ್ಯದ ಒಬ್ಬರು ವಕೀಲರು ಇವರು ಜೊತೆಗೆಲ್ಲ ಈತ ಕಾಂಟ್ಯಾಕ್ಟ್ನಲ್ಲಿದ್ದ ಆರಂಭಿಕ ಹಂತದಲ್ಲಿ ಅನ್ನುವಂಥದ್ದು ಪೊಲೀಸರಿಗೆ ಗೊತ್ತಾಗಿರುವಂಥ ಸಂಗತಿ. ಆ ಕಾರಣಕ್ಕಾಗಿಯೇ ಈಗ ಕರ್ಕೊಂಡು ತನಿಖೆಯ ಭಾಗವಾಗಿ ಮಹಜರ್ ಮಾಡ್ಬೋದಾ ಅಂತ ಪ್ರಕ್ರಿಯೆ ಇದೆ. ಇದರ ಜೊತೆಗೆ ಸುಜಾತ ಕೂಡ ಇದ್ರು ಅವತ್ತು ಈ ಮೀಟಿಂಗ್ ಆಗುವಂಥ ಸಂದರ್ಭದಲ್ಲಿ ಅನ್ನುವಂಥದ್ದು ಒಂದು ಮಾಹಿತಿ. ಈ ಚಿನ್ನಯ್ಯನ ಬುರುಡೆ ಕಹಾನಿಗೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಡೀಟೇಲ್ಸ್ ಇದೀಗ ಲಭ್ಯ ಆಗ್ತಾ ಇದ್ದು, ಏಪ್ರಿಲ್ ತಿಂಗಳಲ್ಲಿ ಬುರುಡೆ ಹಿಡ್ಕೊಂಡು ಬಂದಿದ್ದ ಈ ಚಿನ್ನಯ್ಯ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇಲ್ಲಿ ಯಾರು ತಂದ್ರು, ಇಲ್ಲಿ ಯಾರು ಕೊಟ್ರು, ಈ ತರದ್ ಬಹಳ ಪ್ರಶ್ನೆ ಇತ್ತಲ್ಲ. ಇಲ್ಲಲ್ಲ, ಸೇಲಂನಿಂದಲೇ ಬುರುಡೆ ಹಿಡ್ಕೊಂಡು ಬಂದಿದ್ದ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಬುರುಡೆ ಹಿಡಿದು ಬಂದಂತ ಈತ ಮಟ್ಟಣ್ಣನವರನ್ನ ಭೇಟಿ ಆಗಿರ್ತಾನೆ. ಬಳಿಕ ಜಯಂತ್ರನ್ನ ಕರೆಸಿ ಚಿನ್ನಯ್ಯನನ್ನ ಪರಿಚಯಿಸುವ ಪ್ರಕ್ರಿಯೆ ನಡೆದಿರುತ್ತೆ. ಮೇ 2ನೇ ತಾರೀಕಿನಂದು ಬುರುಡೆ ಹಿಡಿದು ದೆಹಲಿಗೆ ಹೋಗಿದ್ರು. ಅಲ್ಲಾಗದೇ ಇದ್ದಾಗ ಬೆಂಗಳೂರಿನಲ್ಲೇ ಮೀಟಿಂಗ್ ಮಾಡಿದ್ರು. ಆಗ್ತಾನೆ ನಾನು ಹೇಳ್ದಂಗೆ ಕಾಮಾಕ್ಷಿ ಪಾಳ್ಯದ ವಕೀಲರ ಕಚೇರಿಯಲ್ಲಿ ಮೀಟಿಂಗ್ ನಡೆಯುತ್ತೆ. ಆ ಮೀಟಿಂಗ್ನಲ್ಲಿ ಈ ವ್ಯಕ್ತಿ ಹೇಳೋ ಮಾತನ್ನ ನಂಬಿ ಅಥವಾ ಇವರೇ ಆತನ ಈ ರೀತಿಯಾಗಿ ಹೇಳೋ ಮತ್ತೊಂದು ಗೊತ್ತಿಲ್ಲ ಅದು ಏನೇನು ಆಗಿದೆ ಅನ್ನುವಂಥದ್ದು. ಬಟ್ ಆರಂಭಿಕ ಹಂತದಲ್ಲಿ ಈತ ಹೇಳದಂಥದ್ದನ್ನು ನಂಬಿ ಜಯಂತು, ಮಟ್ಟಣ್ಣನವರು, ಆಮೇಲೆ ಆ ಲಾಯರು ಇವರೆಲ್ಲರ ಜೊತೆಗೆ ಮತ್ತೊಂದು ಬುರುಡೆ ಕಹಾನಿ ಸುಜಾತ ಮೇಡಮ್. ಈ ಸುಜಾತ ಇವರೆಲ್ಲರೂ ಸೇರಿ ಮೀಟಿಂಗ್ ಮಾಡಿದ್ದರು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಆಗ ಯಾವುದಕ್ಕೂ ಇರಲಿ ಅಂತ ನೀನು ಸತ್ಯ ಹೇಳ್ತಿದೀಯಾ ತಾನೇ ಅಂತೇಳಿ ಒಂದು ವಿಡಿಯೋವನ್ನು ಕೂಡ ಮಾಡ್ಕೊಂಡಿರ್ತಾರೆ. ಹೌದು, ಧರ್ಮಸ್ಥಳದಿಂದಲೇ ತಂದಂಥ ಬುರುಡೆ ಇದು ಅಂತ ಚಿನ್ನಯ್ಯ ಹೇಳಿರ್ತಾನೆ. ಮೀಟಿಂಗ್ ಬಳಿಕ ಜಯಂತ್ ಮನೆಯಲ್ಲಿ ಎಲ್ಲರೂ ಊಟ ಮಾಡಿರ್ತಾರೆ. ನಂತರ ಚಿನ್ನಯ್ಯನನ್ನ ಮಹೇಶ್ ತಿಮರೋಡಿ ಮನೆಗೆ ಕರ್ಕೊಂಡು ಹೋಗುವ ಪ್ರಕ್ರಿಯೆ ನಡೆಯುತ್ತೆ. ವೆರಿ ಇಂಟ್ರೆಸ್ಟಿಂಗ್ಲಿ ಧರ್ಮಸ್ಥಳ ಗ್ರಾಮ ಪಂಚಾಯತಿಯಿಂದ ಫೋರ್ಜರಿ ದಾಖಲೆ ಬಿಡುಗಡೆ ಮಾಡಿರೋದಾ? ಗಿರೀಶ್ ಮಟ್ಟಣ್ಣನವರು ಇಂಥ ಕೆಲ ವಿಚಾರಗಳನ್ನ ಆರೋಪ ಮಾಡಿ ಕೆಲ ದಾಖಲಾತಿಗಳನ್ನ ನಿನ್ನೆ ಅವರು SIT ತನಿಖೆಗೆ ಹಾಜರಾದಂತಹ ಸಂದರ್ಭದಲ್ಲಿ ಕೊಟ್ಟಿದ್ದರು. ಧರ್ಮಸ್ಥಳ ಗ್ರಾಮ ಪಂಚಾಯತ್ ಅಧಿಕಾರಿಗಳಿಗೆ ಇದೀಗ SIT ಬುಲಾವ್ ಕೊಟ್ಟಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸದ್ಯ ಕರ್ತವ್ಯ ನಿರ್ವಹಿಸ್ತಾ ಇರುವಂತಹ PDO ಹಾಗೆ ಅಧಿಕಾರಿಗಳಿಗೆ ಬುಲಾವ್ ಕೊಡಲಾಗಿದ್ದು ವಿಚಾರಣೆಗೆ ಹಾಜರಾಗುವಂತೆ SIT ಅಧಿಕಾರಿಗಳು ಸೂಚನೆ ಕೊಟ್ಟಿದ್ದಾರೆ ಅನ್ನುವಂಥದ್ದು ತಿಳಿದು ಬರ್ತಾ ಇದೆ. SITಗೆ ದಾಖಲೆ ಸಲ್ಲಿಸಿರೋದಾಗಿ ಮಟ್ಟಣ್ಣನವರು ಹೇಳಿದ್ರು. ಅದಕ್ಕೆ ಸಂಬಂಧಪಟ್ಟಂಗೆ ಕೆಲ ದಾಖಲಾತಿಗಳನ್ನು ಅವರು ಮಾಧ್ಯಮದ ಮುಂದೆ ಪ್ರದರ್ಶಿಸಿದ್ದರೂ ಕೂಡ ಈ ದಾಖಲೆಯ ಜೊತೆಗೆ ಪಂಚಾಯತ್ ದಾಖಲೆಯ ಸಾಮ್ಯತೆಯನ್ನು ಪರಿಶೀಲನೆ ಮಾಡುವ ಪ್ರಕ್ರಿಯೆ ನಡೆಯುತ್ತೆ. ಈ ಬಗ್ಗೆ ಅಧಿಕಾರಿಗಳಿಂದ ಮಾಹಿತಿಯನ್ನು ಸಂಗ್ರಹಿಸ್ತಾ ಇದ್ದಾರೆ SIT ಅನ್ನುವಂಥದ್ದು ತಿಳಿದು ಬರ್ತಾ ಇದೆ. ಹಾಗಂತ ಅಲ್ಲೇನೂ ಆಗ್ಲೇ ಇಲ್ವಾ? ಇದು ಈಗಲೂ ಕೂಡ ಒಂದು ರೀತಿ ಕ್ವಶನ್ ಮಾರ್ಕ್ ಆಗೇ ಉಳಿದಿದೆ. ಈಗ ಮಟ್ಟಣ್ಣನವರು ಸೇರಿದಾಗೆ ಕೆಲವರು ಹೊಸ ವಿಚಾರಗಳನ್ನ ಎತ್ತುತ್ತಾರೋ ಮುಖ್ಯವಾಗಿ. ಇನ್ನು ಅನನ್ಯ ಭಟ್ ನಾಪತ್ತೆ ಕಾಲ್ಪನಿಕ ಸೃಷ್ಟಿ. ಸುಜಾತ ಇದನ್ನ ಮತ್ಯಾವುದೋ ಯೂಟ್ಯೂಬ್ ಚಾನಲ್ಲೋ ಅಥವಾ ಬೇರೆ ಇನ್ನಿತರ ಪೇಪರ್ ಮುಂದೆನೋ ಹೋಗಿ ಯಾಕೆ ಹೇಳಿರುವಂತದ್ದಲ್ಲ. SIT ತನಿಖಾಧಿಕಾರಿ ಗುಣಪಾಲ್ ಅವರ ಎದುರು ತಪ್ಪೊಪ್ಪಿಗೆಯನ್ನ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಯಾರು? ಸುಜಾತ ತಮ್ಮ ಆರೋಪಕ್ಕೆ ದಾಖಲೆಯನ್ನ